ನಮಸ್ತೆ ಎಲ್ರಿಗೂ. ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್. ಲಾಸ್ಟ್ ಕ್ಲಾಸಲ್ಲಿ 8th ಕ್ಲಾಸ್ ಸೈನ್ಸ್ 3rd ಚಾಪ್ಟರ್ ಕೋಲ್ ಆ್ಯಂಡ್ ಪೆಟ್ರೋಲಿಯಂ, ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ, ಇದರಲ್ಲಿ 3.1 ಯೂನಿಟಲ್ಲಿ 4 ಕ್ಲಾಸಸ್ಸನ್ನು ಡಿಸ್ಕಸ್ ಮಾಡಿದ್ವಿ. ಟುಡೇ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ 3.2 ಯೂನಿಟ್. ಇಟ್ ಹ್ಯಾಸ್ ಪಾರ್ಟ್ 1 ಅಗೇನ್, ಡೈರೆಕ್ಟ್ ಕ್ವಶನ್ ಆ್ಯಂಡ್ ಈಸಿ ಕ್ವಶನ್ ಆ್ಯಂಡ್ ಆನ್ಸರ್ಸ್, ನೇರವಾದ ಮತ್ತು ಸುಲಭವಾದಂತಹ ಪ್ರಶ್ನೆಗಳು ಮತ್ತು ಉತ್ತರಗಳು. 3.2 ಯೂನಿಟ್ ಪೆಟ್ರೋಲಿಯಂ. ಓಕೆನಾ? ಕಲ್ಲಿದ್ದಲು 3.1 ಡಿಸ್ಕಸ್ ಮಾಡಿದ್ವಿ. ಈಗ ಪೆಟ್ರೋಲಿಯಂ 3.2 ಯೂನಿಟ್. ಓಕೆ, ಸಿ ದ ಫಸ್ಟ್ ಕ್ವಶನ್. ವಾಟ್ ಈಸ್ ಪೆಟ್ರೋಲಿಯಂ? ಕನ್ನಡದಲ್ಲೂ ಪೆಟ್ರೋಲಿಯಂ ಎಂದರೇನು? Answer. It is a naturally occurring dark oily liquid. It is also called crude oil. It has an unpleasant odor. It is a mixture of various constituents. ಹಾಗಂದ್ರೆ ಏನರ್ಥ? See the answer. It is a naturally occurring dark oily liquid. ಅಂದರೆ ಇದು ಒಂದು ನೈಸರ್ಗಿಕವಾಗಿ ಕಂಡುಬರುವಂತಹ ಒಂದು ಗಾಢ ದ್ರವರೂಪದ ಎಣ್ಣೆಯಾಗಿದೆ. ಓಕೆನಾ? ಇಟ್ ಈಸ್ ಆಲ್ಸೋ ಕಾಲ್ಡ್ ಕ್ರೂಡ್ ಆಯಿಲ್. ಇದನ್ನು ಕಚ್ಚಾ ತೈಲ ಎಂದು ಸಹ ಕರೆಯುತ್ತಾರೆ. ಇಟ್ ಈಸ್ ಆನ್ ಅನ್ಪ್ಲೆಸೆಂಟ್ ಓಡರ್, ಅಂದರೆ ಇದು ಅಹಿತಕರ ವಾಸನೆಯನ್ನು ಹೊಂದಿರುವಂಥದ್ದು. ಆ್ಯಂಡ್ ಇಟ್ ಈಸ್ ಎ ಮಿಕ್ಸ್ಚರ್ ಆಫ್ ವೇರಿಯಸ್ ಕಾನ್ಸ್ಟಿಟ್ಯೂಯೆಂಟ್ಸ್. ಹಾಗಂದ್ರೆ ಏನರ್ಥ? ಅದಲ್ಲದೆ ಇದು ವಿವಿಧ ಘಟಕಗಳ ಮಿಶ್ರಣವಾಗಿದೆ. ವೇರಿಯಸ್ ಕಾನ್ಸ್ಟಿಟ್ಯೂಯೆಂಟ್ಸ್ ಅಂದರೆ ವಿವಿಧ ಘಟಕಗಳ ಮಿಶ್ರಣವಾಗಿದೆ. ಓಕೆನಾ? ಇದಿಷ್ಟು ಪೆಟ್ರೋಲಿಯಂ ಎಂದರೇನು ಅಂದರೆ ಬರುವಂತಹ ಆನ್ಸರ್. ಓಕೆ, ಅಂದರೆ ಇದು ನೈಸರ್ಗಿಕವಾಗಿ ಸಿಗುವಂತಹ ಒಂದು ಕಡು ಬಣ್ಣದ ಗಾಢವಾದಂತಹ ಒಂದು ದಪ್ಪ ದ್ರವವಾಗಿದೆ. ಅದಲ್ಲದೆ ಇದನ್ನು ಕಚ್ಚಾ ತೈಲ ಅಂತಲೂ ಸಹ ಕರೀತಾರೆ. ಇದು ಮತ್ತೆ ಅಹಿತಕರ ವಾಸನೆಯನ್ನು ಹೊಂದಿರುತ್ತೆ. ಅದಲ್ಲದೆ ಇದು ಹಲವಾರು ಘಟಕಗಳ ಮಿಶ್ರಣವಾಗಿದೆ. ಇದು ಇಷ್ಟನ್ನು ನಾವು ಪೆಟ್ರೋಲಿಯಂ ಅಂತ ಕರಿತೀವಿ. ಓಕೆನಾ? ಈ ಪೆಟ್ರೋಲಿಯಂನ ಯಾವ ರೀತಿ ತಯಾರಿಸ್ತಾರೆ ಅನ್ನೋದು ಒಂದು ಗ್ರಾಫ್ ಕೊಟ್ಟಿದ್ದಾರೆ ಇಲ್ಲಿ ನಿಮಗೆ. ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲಗಳ ನಿಕ್ಷೇಪಗಳು, ಪೆಟ್ರೋಲಿಯಂ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಡಿಪಾಸಿಟ್ಸ್. ನಿಕ್ಷೇಪಗಳು ಹೇಗೆ ದೊರಕುತ್ತೆ? ಆ್ಯಕ್ಚುಲ್ ಆಗಿ ಇದ್ರದ್ದು ನಮಗೆ ಯಾವ ರೀತಿಯಲ್ಲಿ ನಮಗೆ ಸಿಗುತ್ತೆ ಅಂತ, ಇದು ಆಳವಾದಂತಹ ಭೂಮಿಯಲ್ಲಿ ಅಂದರೆ ರಿಸರ್ವೈರ್ ರಾಕ್, ಜಲಾಶಯದ ಕಲ್ಲು ಅಂತ ಕರಿತೀವಿ. ಕೆಳಗಡೆ, ಭೂಮಿಯ ಕೆಳಗಡೆ ಇರುವಂತಹ ಕಲ್ಲು. ರಾಕ್ ಅಂದರೆ ಬಂಡೆ ಕಲ್ಲುಗಳು ಅಥವಾ ಕಲ್ಲಿದ್ದಲು ಕಲ್ಲು, ಜಲಾಶಯದ ಕಲ್ಲು ಅಂತ ಕರಿತೀವಿ. ರಿಸರ್ವೈರ್ ರಾಕ್ ಇದು ಭೂಮಿಯ ಒಳಭಾಗದಲ್ಲಿರುತ್ತೆ. ಅಂದರೆ ಇದು ಭೂಮಿಯ ಒಳಭಾಗದಲ್ಲೇ ನೀರು ಮಧ್ಯೆ ಇರುತ್ತಲ್ವ, ಅದರಲ್ಲಿರುತ್ತೆ. ಅಲ್ಲಿ ಇದೆಲ್ಲ ವಾಟರ್, ನೀರಿರುತ್ತೆ ಇಲ್ಲಿ. ಇದರಿಂದ ಸ್ವಲ್ಪ ಮೇಲೆ ಬಂದರೆ ನಮಗೆ ಎಣ್ಣೆ ಸಿಗುತ್ತೆ. ಅದರಿಂದ ಸ್ವಲ್ಪ ಮೇಲೆ ಬಂದರೆ ನಮಗೆ ಅನಿಲ ಅಂದರೆ ಗ್ಯಾಸ್ ಸಿಗುತ್ತೆ, ಆಯಿಲ್. ಇದೆಲ್ಲವನ್ನ ಭೇದಿಸಿ ಇಲ್ಲಿಗೆ ಬರಬೇಕು ಅಂದರೆ ಇಂಪರ್ವಿಯಸ್ ರಾಕ್ ಅಂದರೆ ಭೇದಿಸದ ಬಂಡೆ. ಅಂದರೆ ಇದನ್ನು ನಾವು ತೆಗೆದಿಲ್ಲ, ಇಲ್ಲೊಂದು ಬಂಡೆ ಥರ ಇರುತ್ತೆ, ಇದನ್ನು ನಾವು ಭೇದಿಸೋಕ್ಕಾಗಿಲ್ಲ, ಭೇದಿಸದ ಬಂಡೆ. ಇದು ಬಾವಿ. ಪೆಟ್ರೋಲಿಯಂ ತೆಗೆಯೋದಕ್ಕೆ ಇಷ್ಟು ಒಳಗಿನಿಂದ ದಾಡ್ಕೊಂಡು ಈ ಬಾವಿಯ ಮುಖಾಂತರ ನಾವು ಪೆಟ್ರೋಲಿಯಮನ್ನು ಸಂಗ್ರಹಣೆ ಮಾಡ್ಕೋಬೇಕು. ಇದೊಂದು ಜಸ್ಟ್ ಒಂದು ಗ್ರಾಫ್ ಕೊಟ್ಟಿದ್ದಾರೆ ನಿಮಗೆ, ಪಿಕ್ಚರ್ ಸಿಗಲಿ ಅದರದ್ದು ಯಾವ ರೀತಿ ತೆಗಿತಾರೆ, ಎಷ್ಟು ಆಳದಲ್ಲಿ ಇರುತ್ತೆ ಅಂತ ಒಂದು ಐಡಿಯಾ ಇರಲಿ ಅಂತ ಪಿಕ್ಚರ್ ಕೊಟ್ಟಿದ್ದಾರೆ. ಓಕೆನಾ? ಸಿ ದ ಸೆಕೆಂಡ್ ಕ್ವಶನ್. ವೇರ್ ದ ವರ್ಲ್ಡ್ಸ್ ಫಸ್ಟ್ ಆಯಿಲ್ ವೆಲ್ ವಾಸ್ ಡ್ರಿಲ್ಡ್. ಹಾಗಂದ್ರೆ ಏನರ್ಥ? ಪ್ರಪಂಚದ ಮೊದಲ ತೈಲ ಬಾವಿಯನ್ನ ಎಲ್ಲಿ ಕೊರೆಯಲಾಯಿತು? ವೇರ್ ದ ವರ್ಲ್ಡ್ಸ್ ಫಸ್ಟ್ ಆಯಿಲ್ ವೆಲ್
ವಾಸ್ ಡ್ರಿಲ್ಡ್. ಪ್ರಪಂಚದ ಮೊದಲ ತೈಲಬಾವಿಯನ್ನು ಎಲ್ಲಿ ಮೊದಲು ಕೊರೆಯಲಾಯಿತು? The world's first oil well was drilled in Pennsylvania, USA in 1859. ಪೆನ್ಸಿಲ್ವೇನಿಯಾ ಅನ್ನುವಂತಹ USA ಒಂದು ಭಾಗದಲ್ಲಿ 1859ರಲ್ಲಿ ಪ್ರಪಂಚದ ಮೊದಲ ತೈಲಬಾವಿಯನ್ನು ಕೊರೆಯಲಾಯಿತು. ಅಂದರೆ USA ಪೆನ್ಸಿಲ್ವೇನಿಯಾ ಅನ್ನೋ ಜಾಗದಲ್ಲಿ 1859ರಲ್ಲಿ ಮೊದಲ ತೈಲಬಾವಿ ಎಣ್ಣೆಯ ಬಾವಿಯನ್ನು ಪೆಟ್ರೋಲಿಯಂ ಬಾವಿಯನ್ನು ತೆಗೆಯಲಾಯಿತು. See the third question. What is petroleum refinery or refining of petroleum? ಹಾಗಂದ್ರೆ ಏನು? ಪೆಟ್ರೋಲಿಯಂ ರಿಫೈನರಿ ಎಂದರೇನು ಅಥವಾ ಪೆಟ್ರೋಲಿಯಂನ ಶುದ್ಧೀಕರಣ ಎಂದರೇನು? ಓಕೆ, see the answer. The process of separating of various constituents or fractions of petroleum is known as refining of petroleum. It is carried out in a petroleum refinery. ಹಾಗಂದ್ರೆ ಏನು? ಫಸ್ಟ್ ಕ್ವಶನ್ ಅಲ್ಲಿ ನೋಡಿದ್ವಿ, ಪೆಟ್ರೋಲಿಯಂ ಅನ್ನೋದು ಹಲವಾರು ಘಟಕಗಳಿಂದ ಆಗಿರುತ್ತೆ ಅಂತ. ಇದು ಅಷ್ಟೇ, ದಿ ಪ್ರೋಸೆಸ್ ಆಫ್ ಸಪರೇಟಿಂಗ್ ಆಫ್ ವೇರಿಯಸ್ ಕಾನ್ಸ್ಟಿಟ್ಯೂಯೆಂಟ್ಸ್, ಆ ಹಲವಾರು ಘಟಕಗಳನ್ನು ನಾವು ಬೇರ್ಪಡಿಸುವ ಪ್ರಕ್ರಿಯೆಯೇ ಪೆಟ್ರೋಲಿಯಂನ ಸಂಸ್ಕರಣೆ ಅಥವಾ ಪೆಟ್ರೋಲಿಯಂನ ಶುದ್ಧೀಕರಣ ಅಂತ ಕರಿತೀವಿ. ಇಲ್ಲಿದೆ ನೋಡಿ, ದಿ ಸಪರೇಟಿಂಗ್ ಆಫ್ ವೇರಿಯಸ್ ಕಾನ್ಸ್ಟಿಟ್ಯೂಯೆಂಟ್ಸ್. ಪೆಟ್ರೋಲಿಯಂನು ಹಲವಾರು ಘಟಕಗಳಿಂದ ಆಗಿರುತ್ತೆ. ಆ ಹಲವಾರು ಘಟಕಗಳನ್ನು ಸಪರೇಟ್ ಮಾಡೋದು, ಬೇರೆ ಮಾಡುವಂತಹ ಪ್ರಕ್ರಿಯೆಯನ್ನೇ ಪೆಟ್ರೋಲಿಯಂನ ಶುದ್ಧೀಕರಣ ಅಂತ ಕರಿತೀವಿ. ದಿ ಸಪರೇಟಿಂಗ್ ಆಫ್ ವೇರಿಯಸ್ ಕಾನ್ಸ್ಟಿಟ್ಯೂಯೆಂಟ್ಸ್ ಆರ್ ಫ್ರಾಕ್ಷನ್ಸ್ ಆಫ್ ಪೆಟ್ರೋಲಿಯಂ ಈಸ್ ನೋನ್ ಆಸ್ ರಿಫೈನಿಂಗ್ ಆಫ್ ಪೆಟ್ರೋಲಿಯಂ. ಇಟ್ ಈಸ್ ಕ್ಯಾರಿಡ್ ಔಟ್ ಇನ್ ಎ ಪೆಟ್ರೋಲಿಯಂ ರಿಫೈನರಿ. ಇದು ಪೆಟ್ರೋಲಿಯಂನ ಸಂಸ್ಕರಣಾಗಾರದಲ್ಲಿ ನಡೆಯುತ್ತೆ. ಈ ಪೆಟ್ರೋಲಿಯಂ ಅಂದರೆ ಪೆಟ್ರೋಲಿಯಂ ಶುದ್ಧೀಕರಣ ಪೆಟ್ರೋಲಿಯಂನ ಸಂಸ್ಕರಣಾಗಾರದಲ್ಲಿ ನಡೆಯುತ್ತೆ. ಪೆಟ್ರೋಲಿಯಂನ ವಿವಿಧ ಘಟಕಗಳನ್ನು ಬೇರ್ಪಡಿಸುವ ಪ್ರಕ್ರಿಯೆಯನ್ನೇ ನಾವು ಪೆಟ್ರೋಲಿಯಂನ ಸಂಸ್ಕರಣೆ ಅಥವಾ ಪೆಟ್ರೋಲಿಯಂ ಶುದ್ಧೀಕರಣ ಅಂತ ಕರಿತೀವಿ. ಇಲ್ಲಿ ನೋಡಿ ಇದೆ, ಏನಿದು ಪೆಟ್ರೋಲಿಯಂ ಸಂಸ್ಕರಣಾ ಘಟಕ ಈ ರೀತಿನಲ್ಲಿ ಇರುತ್ತೆ. ಇದ್ರದ್ದೊಂದು ಪಿಕ್ಚರ್ ಕೊಟ್ಟಿದ್ದಾರೆ ಟೆಕ್ಸ್ಟ್ ಬುಕ್ಕಲ್ಲಿ, ಅದನ್ನು ನಾನಿಲ್ಲಿ ಕಾಪಿ ಮಾಡಿದ್ದೀನಿ. ಪೆಟ್ರೋಲಿಯಂ ರಿಫೈನರಿ ಅಂದರೆ ಪೆಟ್ರೋಲಿಯಂನ ಸಂಸ್ಕರಣಾ ಘಟಕ ಇದು. ಓಕೆ, see the fourth question. What is petrochemicals? Petrochemicals ಎಂದರೇನು? ಓಕೆನಾ? See the answer. Many useful substances are obtained from petroleum and natural gas. These are termed as petrochemicals. ಹಾಗಂದ್ರೆ ಪೆಟ್ರೋಲಿಯಂನ ಸಂಸ್ಕರಣೆ ಮಾಡಬೇಕಾದ್ರೆ ಮತ್ತು ಅದರಿಂದ ನಮಗೆ ಅನೇಕ ಉಪಯುಕ್ತ ವಸ್ತುಗಳು ನಮಗೆ ದೊರಕುತ್ತೆ. ಮೆನಿ ಯೂಸ್ಫುಲ್ ಸಬ್ಸ್ಟೆನ್ಸಸ್ ಆರ್ ಒಬ್ಟೈನ್ಡ್ ಫ್ರಮ್ ಪೆಟ್ರೋಲಿಯಂ ಆ್ಯಂಡ್ ನ್ಯಾಚುರಲ್ ಗ್ಯಾಸ್. ಈ ಪೆಟ್ರೋಲಿಯಂನ ಉತ್ಪಾದನೆ ಮಾಡಬೇಕಾದ್ರೆ ಮತ್ತು ನೈಸರ್ಗಿಕ ಅನಿಲವನ್ನು ಉತ್ಪತ್ತಿ ಮಾಡಬೇಕಾದ್ರೆ ನಮಗೆ ಹಲವಾರು ಉಪಯುಕ್ತ ವಸ್ತುಗಳು ನಮಗೆ ದೊರಕುತ್ತೆ. ಅಂತಹ ವಸ್ತುಗಳನ್ನೇ ನಾವು ಏನಂತ ಕರಿತೀವಿ? ಪೆಟ್ರೋಕೆಮಿಕಲ್ಸ್ ಅಂತ ಕರಿತೀವಿ. ಓಕೆನಾ? ಅರ್ಥ ಆಯ್ತು ಅಂದ್ಕೊಳ್ತೀನಿ. We go for next question. Fifth question. Write the or what is another name of petroleum? ಪೆಟ್ರೋಲಿಯಂನ ಇನ್ನೊಂದು ಹೆಸರು ಏನು ಅಥವಾ ಪೆಟ್ರೋಲಿಯಂನ ಇನ್ನೊಂದು ಹೆಸರನ್ನ ಬರೆಯಿರಿ ಅಥವಾ ತಿಳಿಸಿ. See the answer. The another name of petroleum is black gold. ಪೆಟ್ರೋಲಿಯಂನ ಇನ್ನೊಂದು ಹೆಸರೇನು? ಕಪ್ಪು ಚಿನ್ನ ಅಂತಲೂ ಸಹ ಕರೀತಾರೆ. ಅಂದರೆ ಚಿನ್ನದಷ್ಟು ಬೆಲೆ ಬಾಳುವಂತಹ ವಸ್ತು ಯಾವುದು? ಈ ಪೆಟ್ರೋಲಿಯಂ ಅಂತ. ಚಿನ್ನಕ್ಕೆ ಎಷ್ಟು ಬೆಲೆ ಇದೆಯೋ ಅಷ್ಟೇ ಬೆಲೆ ಈ ಪೆಟ್ರೋಲಿಯಂಗೆ ಇದೆ, ಅಂದರೆ ಕಪ್ಪು ಚಿನ್ನಕ್ಕೆ ಇದೆ. ಓಕೆನಾ? ಅಷ್ಟೇ ಅವಶ್ಯಕತೆಯಾಗಿ ಬೇಕು ಅಂತ ಪೆಟ್ರೋಲಿಯಂ ಮಾನವನಿಗೆ ಚಿನ್ನದಷ್ಟೇ ಅವಶ್ಯಕವಾಗಿದೆ ಪೆಟ್ರೋಲಿಯಂ ಅನ್ನೋದು. ಅದಕ್ಕೆ ಇದನ್ನ ಕಪ್ಪು ಚಿನ್ನ, ಬ್ಲ್ಯಾಕ್ ಗೋಲ್ಡ್ ಅಂತ ಕರೀತಾರೆ. ಓಕೆನಾ? ಸಿ ದ ಸಿಕ್ಸ್ತ್ ಕ್ವಶನ್. ಎಕ್ಸ್ಪ್ಲೈನ್ ದ ಟೇಬಲ್ 5.1. ಟೆಕ್ಸ್ಟ್ ಬುಕ್ಕಲ್ಲಿ ನೋಡಿ ನೀವು ಪೇಜ್ ನಂಬರ್ 16 ಇದೆ 5.1 ಟೇಬಲ್. ಆರ್ ಎಕ್ಸ್ಪ್ಲೈನ್ ದ ವೇರಿಯಸ್ ಕಾನ್ಸ್ಟಿಟ್ಯೂಯೆಂಟ್ಸ್ ಆಫ್ ಪೆಟ್ರೋಲಿಯಂ ಆ್ಯಂಡ್ ದೇರ್ ಯೂಸಸ್. ಈ ಪೆಟ್ರೋಲಿಯಂನ ಘಟಕಗಳು ಮತ್ತು ಅದರ ಉಪಯೋಗಗಳನ್ನು ತಿಳಿಸಿ.
ಪೆಟ್ರೋಲಿಯಂ ಎಷ್ಟೊಂದು ಘಟಕಗಳಿಂದ ಕಾನ್ಸ್ಟಿಟ್ಯೂಯೆಂಟ್ಸ್ ಆಗಿದೆ ಅಂತ ಹೇಳಿದ್ವಿ ಅಲ್ವಾ, ಅದರ ಘಟಕಗಳು ಯಾವ್ದ್ಯಾವುದು, ಅದರ ಉಪಯೋಗ ಏನು ಅದನ್ನ ತಿಳಿಸಿ ಅಂತ ಕೇಳಿದ್ದಾರೆ. ಸಿ ದ ಆನ್ಸರ್. ನನ್ನ ಟೇಬಲ್ ಅನ್ನು ಇಲ್ಲಿಗೆ ಕಾಪಿ ಮಾಡಿದ್ದೀನಿ. See, constituents of petroleum. Table 5.1, sorry 3.1 ಆಗಬೇಕು. ವೇರಿಯಸ್ ಕಾನ್ಸ್ಟಿಟ್ಯೂಯೆಂಟ್ಸ್ ಆಫ್ ಪೆಟ್ರೋಲಿಯಂ ಅಂಡ್ ದೇರ್ ಯೂಸಸ್. ಪೆಟ್ರೋಲಿಯಂನ ಘಟಕಗಳು ಮತ್ತು ಅದರ ಉಪಯೋಗಗಳು. ಓಕೆನಾ? ಫಸ್ಟ್ ಒನ್, ಪೆಟ್ರೋಲಿಯಂನ ಘಟಕಗಳು ಅಂದರೆ ಪೆಟ್ರೋಲನ್ನು ಸಂಸ್ಕರಣೆ ಮಾಡಬೇಕಾದ್ರೆ, ಪೆಟ್ರೋಲನ್ನು ಶುದ್ಧೀಕರಣ ಮಾಡಬೇಕಾದ್ರೆ, ಅದನ್ನು ಉತ್ಪತ್ತಿ ಮಾಡಬೇಕಾದ್ರೆ ನಮಗೆ ಹಲವಾರು ವಸ್ತುಗಳು ದೊರೆಯುತ್ತೆ. ನಿಮಗೆ ಇಲ್ಲಿ ಘಟಕಗಳು ಅಂತ ಹೇಳಬೇಕು ಯಾವ ರೀತಿ ಅಂದರೆ, ನಾವೀಗ ಹಾಲಿನಿಂದ ಎಷ್ಟೊಂದು ಉತ್ಪನ್ನಗಳನ್ನು ತಯಾರಿಸ್ತೀವಿ. ಈಗ ಹಾಲನ್ನು ಕಾಯಿಸಿ ಅದನ್ನು ಇಟ್ಟು ನೆಕ್ಸ್ಟ್ ಹಾಕಿದ್ರೆ ಮೊಸರು ಆಗುತ್ತೆ. ಆ ಮೊಸರಿನಿಂದ ಮತ್ತೆ ಬೆಣ್ಣೆ ತೆಗಿಬೋದು. ಆ ಬೆಣ್ಣೆಯನ್ನು ಕರಗಿಸಿದ್ರೆ ನಮಗೆ ತುಪ್ಪ ಸಿಗುತ್ತೆ. ಮತ್ತು ಅದೇ ಹಾಲಿನಿಂದ ನಾವು ಖೋವಾ ಮಾಡ್ಕೋಬೋದು, ಅದಲ್ಲದೆ ಪೇಡ ಮಾಡ್ಕೋಬೋದು. ಈ ರೀತಿ ಒಂದು ಪೆಟ್ರೋಲಿಯಂ ಅನ್ನೋದು ಒಂದು ವಸ್ತು, ಅದರಿಂದ ಎಷ್ಟೆಲ್ಲ ಉತ್ಪನ್ನಗಳು ಉತ್ಪತ್ತಿ ಆಗುತ್ತೆ. ಅವೆಲ್ಲ ಉತ್ಪನ್ನಗಳು. ಹಾಲಿನಲ್ಲಿ ಈಗ ಯಾವ ರೀತಿ ಹೇಳಿದೆ, ಉದಾಹರಣೆಗೆ ಹಾಲಿನಿಂದ ಮೊಸರು ಮಾಡ್ಬೋದು, ಬೆಣ್ಣೆ ಮಾಡ್ಬೋದು, ತುಪ್ಪ ಮಾಡ್ಬೋದು, ಖೋವಾ ಮಾಡ್ಬೋದು, ಸ್ವೀಟ್ಸ್ ಅಂದರೆ ಅಲ್ವಾ ಇದು ಪೇಡವನ್ನು ಮಾಡ್ಬೋದು. ಆ ರೀತಿಯಲ್ಲಿ ಪೆಟ್ರೋಲಿಯಂನಿಂದ ನಮಗೆ ಬರುವಂತಹ ವಸ್ತುಗಳು ಅದೊಂದರಿಂದ ನಾವು ಏನೇನನ್ನ ತೆಗಿತೀವಿ ಅಂತ. ಓಕೆನಾ? ಈಗ ಅರ್ಥ ಆಯ್ತು ಅನ್ಕೊಳ್ತೀನಿ. ಅದರ ಎಕ್ಸಾಂಪಲ್ ಕೊಟ್ಟನಲ್ಲ ಅದೇ ಥರ ಇದುವೆ. ಫಸ್ಟ್ ನೋಡಿ, ಪೆಟ್ರೋಲಿಯಂನಿಂದ ನಾವು ತಯಾರಿಸಬಹುದಾದಂಥದ್ದು ಪೆಟ್ರೋಲಿಯಂ ಗ್ಯಾಸ್ ಇನ್ ಲಿಕ್ವಿಡ್ ಫಾರ್ಮ್. ಅಂದರೆ ಪೆಟ್ರೋಲಿಯಂನಿಂದ ನಾವು ಪೆಟ್ರೋಲಿಯಂ ಅನಿಲವನ್ನು, ದ್ರವ ರೂಪದ ಪೆಟ್ರೋಲಿಯಂ ಅನಿಲವನ್ನು ತೆಗಿಬೋದು ನಾವು. ಅದನ್ನೇ ನಾವೇನಂತ ಕರಿತೀವಿ, LPG, ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್. ಇದರ ಫುಲ್ ಫಾರ್ಮ್ LPGದು ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಅಂತ ಕರಿತೀವಿ. ಅಂದರೆ ಪೆಟ್ರೋಲಿಂದ ನಾವು LPG ಗ್ಯಾಸನ್ನು ಉತ್ಪತ್ತಿ ಮಾಡ್ಕೋಬೋದು. ಓಕೆನಾ? ಈಗ ಪ್ರತಿಯೊಬ್ಬರು ಮನೆಯಲ್ಲಿ LPG ಗ್ಯಾಸ್ ಇದೆ. ಇದನ್ನು ಏನಕ್ಕೆ ಉಪಯೋಗಿಸ್ತಾರೆ? ಮನೆ ಮತ್ತು ಉದ್ಯಮಕ್ಕೆ. ಫ್ಯೂಯಲ್ ಫಾರ್ ಹೋಮ್ ಆ್ಯಂಡ್ ಇಂಡಸ್ಟ್ರಿ. ಮನೆಯಲ್ಲಿ LPG ಗ್ಯಾಸನ್ನು ಅಡುಗೆ ಇಂಧನವಾಗಿ ಬಳಸ್ತಾರೆ, ಮತ್ತು ಉದ್ಯಮಗಳಲ್ಲೂ ಸಹ, ಕೈಗಾರಿಕೆಗಳಲ್ಲೂ ಸಹ ಇದನ್ನು ಬಳಸ್ತಾರೆ ಇಂಧನವಾಗಿ. ಇದು ಮೊದಲ ಉಪಯೋಗ. ಪೆಟ್ರೋಲಿಯಂನಿಂದ ಹೊರಬರುವ ಮೊದಲ ಉತ್ಪನ್ನ, ಅದರ ಉಪಯೋಗ. ಸಿ ದ ಸೆಕೆಂಡ್ ಒನ್. ಈ ಪೆಟ್ರೋಲಿಯಂನಿಂದ ಮತ್ತೆ ಪೆಟ್ರೋಲನ್ನು ತಯಾರಿಸ್ಬೋದಂತೆ. ಸೆಕೆಂಡ್ ಕಾನ್ಸ್ಟಿಟ್ಯೂಯೆಂಟ್ ಏನು ಬರುತ್ತೆ, ಎರಡನೇ ಘಟಕ ಪೆಟ್ರೋಲ್ ಸಿಗುತ್ತೆ ನಮಗೆ. ಈ ಪೆಟ್ರೋಲಿಯಂನಿಂದ ಮೊದಲನೇದು LPG ಸಿಗುತ್ತೆ, ಎರಡನೇದು ಪೆಟ್ರೋಲ್ ಸಿಗುತ್ತೆ. ಆನ್ಸರ್: ಮೋಟಾರ್ ಫ್ಯೂಯಲ್, ಅವಿಯೇಷನ್ ಫ್ಯೂಯಲ್, ಸಾಲ್ವೆಂಟ್ ಫಾರ್ ಡ್ರೈ ಕ್ಲೀನಿಂಗ್. ಅಂದರೆ ಮೋಟಾರ್ ಇಂಧನವಾಗಿ, ಅಂದರೆ ಪೆಟ್ರೋಲ್ನ ಎಲ್ಲ ಮೋಟಾರ್ಗಳಿಗೆ, ಅಂದರೆ ಬೈಕು, ಸ್ಕೂಟರು, ಕಾರು ಇವುಗಳಿಗೆಲ್ಲ ಬಳಸ್ತಾರಲ್ವ, ಅದಕ್ಕೆ ಬಳಸ್ತಾರೆ ಪೆಟ್ರೋಲನ್ನು. ಅಂದರೆ ಏವಿಯೇಷನ್ ಫ್ಯೂಯಲ್ ಅಂದರೆ ವಾಯುಯಾನ ಇಂಧನ, ಅಂದರೆ ಹೆಲಿಕಾಪ್ಟರ್, ವಾಯುಯಾನ ಇಂಧನಗಳು, ಗಾಳಿಯಲ್ಲಿ ಯಾವ್ಯಾವ ವಾಹನಗಳು ಚಲಿಸುತ್ತೆ ಅದೆಲ್ಲ ಹೆಲಿಕಾಪ್ಟರ್, ಏರೋಪ್ಲೇನ್, ಜೆಟ್ಸ್, ಇದಕ್ಕೆಲ್ಲ ಏವಿಯೇಷನ್ ಫ್ಯೂಯಲ್ಸ್ ಅಂತ ಕರಿತೀವಿ, ವಾಯುಯಾನ ಇಂಧನಕ್ಕೆ. ಮತ್ತು ಡ್ರೈ ಕ್ಲೀನಿಂಗ್ ದ್ರಾವಕವಾಗಿ ಇದನ್ನು ಬಳಸಲಾಗುತ್ತೆ. ಓಕೆನಾ? ಉಪಯೋಗ ಪೆಟ್ರೋಲಿಂದ. ಮೂರನೇ ಉತ್ಪನ್ನ ಘಟಕ ಯಾವುದು? ಕೆರೋಸಿನ್, ಅಂದರೆ ಸೀಮೆಎಣ್ಣೆಯನ್ನು ಸಹ ನಮಗೆ ಉತ್ಪತ್ತಿಯಾಗುತ್ತೆ ಪೆಟ್ರೋಲಿಯಂನಿಂದ. ಇದರ ಉಪಯೋಗ ಏನು? ಫ್ಯೂಯಲ್ ಫಾರ್ ಸ್ಟವ್ಸ್, ಲ್ಯಾಂಪ್ಸ್ ಆ್ಯಂಡ್ ಫಾರ್ ಜೆಟ್ ಏರ್ಕ್ರಾಫ್ಟ್ಸ್. ಈ ಸೀಮೆಎಣ್ಣೆಯನ್ನು ಎಲ್ಲೆಲ್ಲಿ ಬಳಸ್ತಾರೆ? ಇದನ್ನು ಫ್ಯೂಯಲ್ ಫಾರ್ ಸ್ಟವ್ಸ್, ದೀಪಗಳಿಗೆ, ಮತ್ತು ಜೆಟ್ ವಿಮಾನಗಳ ಇಂಧನವಾಗಿ. ಈ ಜೆಟ್ ವಿಮಾನಗಳಿಗೆ ಈ ಪೆಟ್ರೋಲಲ್ಲಿ ಎರಡೂ ರೀತಿ ಬರುತ್ತೆ, ನಿಮಗೆ ಗೊತ್ತಿರ್ಬೋದು. ಬಿಳಿ ಸೀಮೆಎಣ್ಣೆ, ಕೆಂಪು ಸೀಮೆಎಣ್ಣೆ ಅಂತೂ, ವೈಟ್ ಪೆಟ್ರೋಲ್ ಮತ್ತು ಬ್ಲೂ ಪೆಟ್ರೋಲ್ ಅಥವಾ ಕೆಂಪು ಪೆಟ್ರೋಲ್ ಅಂತಲೂ ಸಹ ಕರಿತೀವಿ. ಈ ಬಿಳಿ ಸೀಮೆಎಣ್ಣೆಯನ್ನು ಏರ್ ಕ್ರಾಫ್ಟ್ಗಳಿಗೆ ಬಳಸ್ತಾರೆ. ಈ ಕೆಂಪು ಮತ್ತು ನೀಲಿ ಸೀಮೆಎಣ್ಣೆಯನ್ನು ಸ್ಟವ್ ಮತ್ತು ಲ್ಯಾಂಪ್ಗಳಿಗೆ ಬಳಸ್ತಾರೆ. ಇದು ನಿಮಗೆ ಕೇಳ್ಬೋದು CET ಕ್ವಶನ್ನು. ಸೀಮೆಎಣ್ಣೆಯಲ್ಲಿ ವೈಟ್ ಕೆರೋಸಿನನ್ನು ಜೆಟ್ ಏರ್ ಕ್ರಾಫ್ಟ್ಗೆ ಬಳಸುವಂಥದ್ದು.
ಓಕೆನಾ, ನೆನಪಿನಲ್ಲಿಟ್ಟುಕೊಳ್ಳಿ. ಫೋರ್ತ್ ಕಾಂಪೊನೆಂಟ್ ಕಾನ್ಸ್ಟಿಟ್ಯೂಯೆಂಟ್ಸ್ ಯಾವುದು? ಡೀಸೆಲ್ ಅನ್ನು ಸಹ ಉತ್ಪತ್ತಿ ಮಾಡ್ಬೋದಂತೆ ಪೆಟ್ರೋಲಿಯಂನಿಂದ. ಫ್ಯೂಯಲ್ ಫಾರ್ ಹೆವಿ ಮೋಟಾರ್ ವೆಹಿಕಲ್ಸ್, ಎಲೆಕ್ಟ್ರಿಕ್ ಜನರೇಷನ್. ಈ ಡೀಸೆಲ್ ಅನ್ನು ಯಾವುದಕ್ಕೆ ಬಳಸ್ತಾರೆ? ಭಾರಿ ಮೋಟಾರ್ ವಾಹನಗಳ ಇಂಧನವಾಗಿ ಮತ್ತು ಜನರೇಟರ್ಗಳಲ್ಲಿ, ದೊಡ್ಡ ದೊಡ್ಡ ಲಾರಿಗಳು, ಟ್ರಕ್ಗಳು, ಈ ದೊಡ್ಡ ದೊಡ್ಡ ಬಸ್ಗಳು ಏನಿರುತ್ತೆ, ಈ ಹೆವಿ ಭಾರಿ ಮೋಟಾರ್ ವಾಹನಗಳಿಗೆ ಈ ಡೀಸೆಲ್ ಅನ್ನು ಬಳಸ್ತಾರಂತೆ. ಮತ್ತು ಎಲೆಕ್ಟ್ರಿಕ್ ಜನರೇಟರ್ಸ್, ಈಗ ಕರೆಂಟ್ ಹೋದಾಗ ನಿಮ್ಮ ಮನೆಗಳಲ್ಲಿ, ಆಫೀಸ್ಗಳಲ್ಲಿ ಮತ್ತು ಸ್ಕೂಲ್ಗಳಲ್ಲಿ ಎಲ್ಲ ಕಡೆ ಕರೆಂಟ್ ಹೋದ ತಕ್ಷಣ ಜನರೇಟರ್ ಆನ್ ಮಾಡಿ ಅಂತಾರೆ. ಆ ಜನರೇಟರ್ಗಳಿಗೆ ಹಾಕೋದಕ್ಕೆ ಡೀಸೆಲನ್ನು ಉಪಯೋಗಿಸ್ತಾರೆ. ಓಕೆನಾ. ನೆಕ್ಸ್ಟ್ ನೋಡಿ, ಫಿಫ್ತ್ ಒನ್, ಲ್ಯೂಬ್ರಿಕೇಟಿಂಗ್ ಆಯಿಲ್ ಅಂದರೆ ನಯಗೊಳಿಸುವ ತೈಲ. ಇದನ್ನು ಲ್ಯೂಬ್ರಿಕೇಶನ್, ನಯಗೊಳಿಸೋದು ಅಂದರೆ ನಿಮಗೆ ನೆನಪಿರ್ಬೋದು. ಉದಾಹರಣೆ ಕೊಡ್ತೀನಿ. ಸೈಕಲ್ಲು ನೀವು ಎಲ್ಲ ಮಕ್ಕಳು ಹೊಡಿತಾ ಇದ್ರೆ, ಸೈಕಲ್ ಹೊಡಿತಾರೆ, ಚೈನು ಬಿದ್ದೋಗುತ್ತೆ, ಅಥವಾ ಸೌಂಡ್ ಬರ್ತಾ ಇರುತ್ತೆ ಕರ್ರ 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 ಅಂತ. ಅಥವಾ ಬಾಗಿಲುಗಳು ಅಷ್ಟೇ, ಚಳಿಗಾಲ ಬಂದರೆ ಸೌಂಡ್ ಬರುತ್ತೆ ಅದರದ್ದು ಚಿಲ್ಕಗಳು ಎಲ್ಲ. ಆ ಥರ ಸೌಂಡ್ ಬರೋದನ್ನ ತಡೆಯೋದಕ್ಕೆ, ಅದು ಸೌಂಡ್ ಬರಬಾರ್ದು, ನಯಗೊಳಿಸ್ಬೇಕು, ಮೃದುಗೊಳಿಸ್ಬೇಕು, ಸೌಂಡ್ ಬರಬಾರ್ದು ಅಂದರೆ ಈ ಲ್ಯೂಬ್ರಿಕೇಟಿಂಗ್ ಆಯಿಲನ್ನು ಹಾಕಿ ಆ ಶಬ್ದವನ್ನು ಕಡಿಮೆ ಮಾಡ್ತಾರೆ. ನೀವು ಸೈಕಲ್ ಶಾಪ್ಗೆ ಹೋದರೆ ಆಯಿಲ್ ಹಾಕ್ತಾರೆ, ಈ ಲ್ಯೂಬ್ರಿಕೇಟಿಂಗ್ ಆಯಿಲನ್ನೇ ಹಾಕೋದು. ಸೈಕಲಲ್ಲಿ ಸೌಂಡ್ ಬರ್ತಾ ಇದೆ ಅಥವಾ ಗಾಡಿಗಳಲ್ಲಿ ಸೌಂಡ್ ಬರ್ತಾ ಇದೆ, ಕರ್ರ 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 ಅಂತ ಸೌಂಡ್ ಬರುತ್ತೆ ನಿಮಗೆ. ಆ ರೀತಿ ಶಬ್ದ ಬರಬಾರ್ದು ಅಂದರೆ ಈ ಲ್ಯೂಬ್ರಿಕೇಟಿಂಗ್, ನಯಗೊಳಿಸುವ ತೈಲವನ್ನು ಹಾಕ್ತಾರೆ. ಓಕೆ. ಸಿ, ಪ್ಯಾರಾಫಿನ್ ವ್ಯಾಕ್ಸ್ ಅಂದರೆ ಪ್ಯಾರಾಫಿನ್ ಮೇಣ. ಇದನ್ನು ಏನಕ್ಕೆ? ಆಯಿಂಟ್ಮೆಂಟ್ಸ್, ಕ್ಯಾಂಡಲ್ಸ್, ವ್ಯಾಸ್ಲಿನ್ ಎಕ್ಸೆಟ್ರಾ. ಈ ಪ್ಯಾರಾಫಿನ್ ವ್ಯಾಕ್ಸನ್ನು, ಮೇಣವನ್ನು ಸಹ ಯಾವುದಕ್ಕೆ? ಮುಲಾಮುಗಳಿಗೆ, ಕ್ಯಾಂಡಲ್ಗಳಿಗೆ ಅಂದರೆ ಮೇಣದ ಬತ್ತಿಗಳಿಗೆ, ಮತ್ತು ವ್ಯಾಸ್ಲಿನ್ ತಯಾರಿಸೋದಕ್ಕೋಸ್ಕರ ಬಳಸ್ತಾರೆ. ಮುಲಾಮನ್ನು ತಯಾರಿಸೋದಕ್ಕೆ, ಮೇಣದ ಬತ್ತಿಗಳನ್ನು ತಯಾರಿಸೋದಕ್ಕೆ, ಅಲ್ಲದೆ ವ್ಯಾಸ್ಲಿನನ್ನು ತಯಾರಿಸೋದಕ್ಕೋಸ್ಕರನೂ ಸಹ ಈ ಪ್ಯಾರಾಫಿನ್ ಮೇಣವನ್ನು ಬಳಸ್ತಾರೆ. ಓಕೆನಾ. ನೆಕ್ಸ್ಟು ಬಿಟುಮಿನ್. ಈ ಬಿಟುಮಿನ್ ಅನ್ನುವಂಥ ಉತ್ಪನ್ನವನ್ನು ಪೆಟ್ರೋಲಿಯಂನಿಂದ ಪಡ್ಕೊಳ್ತೀವಿ. ಇದರಿಂದ ಏನೋ ಉಪಯೋಗ? ಬಿಟುಮಿನನ್ನು ಎಲ್ಲಿ ಉಪಯೋಗಿಸ್ತಾರೆ? ಬಣ್ಣಗಳು ಮತ್ತು ರಸ್ತೆ ಮೇಲ್ಮೈಗಳು, ಪೇಂಟ್ಸ್ ಆ್ಯಂಡ್ ರೋಡ್ ಸರ್ಫೇಸಿಂಗ್. ಬಣ್ಣಗಳಲ್ಲಿ ಈ ಬಿಟುಮಿನನ್ನು ಉಪಯೋಗಿಸ್ತಾರೆ ಬಣ್ಣಗಳ ತಯಾರಿಕೆಯಲ್ಲಿ. ಮತ್ತು ರೋಡ್ ಸರ್ಫೇಸಿಂಗ್ ಅಂದರೆ ರಸ್ತೆಗಳ ಮೇಲ್ಮೈ, ರಸ್ತೆಗಳು ನಯಸ್ಸಾಗಿ ಬರಬೇಕು ಅಂದರೆ ಅದರ ಮೇಲ್ಮೈಯನ್ನು ಸಮಗೊಳಿಸೋದಕ್ಕೆ ಈ ಬಿಟುಮಿನನ್ನು ಉಪಯೋಗಿಸ್ತಾರೆ. ಇದಿಷ್ಟು ಪೆಟ್ರೋಲಿಯಂನಿಂದ ಬರುವ ಉತ್ಪನ್ನಗಳು ಮತ್ತು ಅದರಿಂದ ಆಗುವಂತಹ ಉಪಯೋಗಗಳು. ಇದಿಷ್ಟು ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ನಾವು ನೆಕ್ಸ್ಟ್ ಕ್ಲಾಸಲ್ಲಿ 3.2ನಲ್ಲಿ ಇಂಡೈರೆಕ್ಟ್ ಮತ್ತು ಡಿಫಿಕಲ್ಟ್ ಕ್ವಶನ್ ಆನ್ಸರ್ಸ್ನ ಡಿಸ್ಕಸ್ ಮಾಡೋಣ. ಓಕೆ. ಆದಷ್ಟು ಈ ವಿಡಿಯೋನ CET ಪ್ರಿಪೇರ್ ಆಗ್ತಿರೋರಿಗೆ ಆ್ಯಂಡ್ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್ಗೆ ಮತ್ತು ಸೈನ್ಸ್ ಯಾರು ಡಿಫಿಕಲ್ಟ್ ಅಂತಾರೆ ಅವ್ರಿಗೆ ಆದಷ್ಟು ವಿಡಿಯೋನ ಶೇರ್ ಮಾಡಿ. ಮತ್ತು ನೀವು ಸಹ ನಿಮಗೆ ಅರ್ಥ ಆಗಲಿ ಅಂದರೆ 2 ಟೈಮ್ಸ್ ಈ ವಿಡಿಯೋನ ಚೆಕ್ ಮಾಡ್ಕೊಳ್ಳಿ, ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ವಿ ವಿಲ್ see in next class. Okay, thank you my dear students. Please like, share and subscribe my channel.